ನಮಸ್ಕಾರ ಸ್ನೇಹಿತರೆ, ಎಲ್ಲ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಯಾವ ಕಡೆ ಹೊರಟಿದ್ದೀನಿ ಅಂದರೆ ಹಾಸನ್ ಹೊರಟಿದ್ದೀನಿ. ಟೈಮ್ ಬಂದು 7:49, 7:50 ಹತ್ರ. ಓಕೆ, ಹೋಗ್ತಾ ಇದ್ದೀವಿ. ನಾಳೆ ಏನು ಸ್ಪೆಷಲ್ ಅಂದರೆ ನಾಳೆ ನಮ್ಮ ಅಕ್ಕಾಜಿ ಅವ್ರದ್ದು ಬರ್ತ್ಡೇ ಇದೆ, ಹುಟ್ಟುಹಬ್ಬ ಇದೆ. ಸೊ ಹಾಸನಲ್ಲಿ ಏನಕ್ಕಪ್ಪ ಅಂತ ಕೇಳಿದ್ರೆ ನೀವು, ಅಲ್ಲಿಂದ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಹಾಸನಲ್ಲೇ ಬರ್ತಾರೆ. ಸೊ ಅದಾದಮೇಲೆ ನಾಳೆ ಹೊರನಾಡು, ಶೃಂಗೇರಿ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಸೌತಡ್ಕ ಗಣಪತಿ, ಸಣ್ಣ ಪುಟ್ಟ ಪ್ಲೇಸಸ್ಗಳೆಲ್ಲ ಇದೆ, ಅದನ್ನು ತೋರಿಸ್ತೀನಿ. ಹೊರನಾಡಲ್ಲಿ ಅವಳು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಬೇಕು ಅಂತ ಅವಳಿಗೆ ತುಂಬ ಆಸೆ ಇದೆ. ಸೊ ಅದಕ್ಕೆ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲ, ನಮ್ಮಮ್ಮ ಬೆಳಗ್ಗೆನೇ ಊರಿಗೆ ಹೊರಟ್ರು, ಬಸ್ಸು ಬಿಟ್ಬಿಟ್ಟು ಬಂದೆ. ನಾರ್ಮಲಿ ಇದೆಯಲ್ಲ ನಮ್ಮ ಬೈಕರ್ಸ್ಗಳ್ದು, ನೀವುಗಳು ಬಸ್ಸಲ್ಲಿ ಹೋಗ್ರಿ, ನಾವುಗಳು ಬೈಕಲ್ಲಿ ಬರ್ತೀವಿ, ನಮ್ಮ ಅರ್ಜುನದಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಇದರಲ್ಲಿ ಟಿಲಿ ಹೋಗ್ತಾ ಇರೋದು, ಈ ಅರ್ಜುನ ಎತ್ಕೊಳ್ಳೋದಿಲ್ಲ. ಶೃಂಗೇರಿ, ಧರ್ಮಸ್ಥಳ, ಹೊರನಾಡು ಇದಕ್ಕೆಲ್ಲ ನಾರ್ಮಲಾಗೆ ಹೋಗೋದು ಗಾಡಿಯಲ್ಲೇ. ಹಾಸನವರೆಗೂ ಹೋಗ್ತೀವಿ. ಆಮೇಲೆ ಅಲ್ಲಿ ನಮ್ಮ ಮನೆ ಇದೆ, ಒಂದು ಅಲ್ಲಿ ಪಾರ್ಕ್ ಮಾಡಿ ಅವ್ರು ಬರೋದೇ ಇವಾಗ ಎಷ್ಟು 7-8 ಗಂಟೆ ಅಂದರೆ ಅವ್ರು ಬಿಡೋದು 1 ಗಂಟೆ, ಬರೋದು ಒಂದು ಅಷ್ಟರಲ್ಲಿ ಒಂದು 5 ಗಂಟೆ 6 ಗಂಟೆ ಆಗುತ್ತೆ, 5:30 ಆಗುತ್ತೆ. ಸೊ ಹೋಗ್ಬೇಕಲ್ಲ, ಮಾಡಿಕೊಂಡು ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು, ಅಮ್ಮನವ್ರ ದರ್ಶನ ಮಾಡಿಕೊಂಡು, ಪ್ರಸಾದ ತಿನ್ಕೊಂಡು ಜಾಲಿಯಾಗಿ ಬರೋದು ಅಷ್ಟೇ. ಸದ್ಯಕ್ಕೆ ಇನ್ನೇನಿಲ್ಲ. ಡೈರೆಕ್ಟಾಗಿ ಇವಾಗ ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ಹೊಟ್ಟೆ ಹೆಂಗೆ ಹಸಿತಾ ಇದೆ ಹೇಳಿ. ಏಯ್ ನಕ್ಕೊಂಡು ನೋಡೇ ಇಲ್ಲ ಗುರು ಇವನ್ನ, ಮೆತ್ತು ಬತ್ತು ಒಂದು ಸೈಡಲ್ಲಿ. ಅಪ್ಪ, ಅದು ಬೆಳಗಿನ ಜಾವ ರೈಡ್ ಹೋಗಿದ್ದಿದೆಯಲ್ಲ, ಅದು ಮಸ್ತು ಸ್ನೇಹಿತರೆ. ಏನು ಹೇಳಿ, ಅಲ್ಲಿ ನೋಡಿ ಫುಲ್ ಫಾಗ್ ತುಂಬ್ಕೊಂಬಿಟ್ಟಿದೆ ಮಸ್ತಾಗೆ. ಚೂರು ಮುಂದೆ ಹೋಗ್ಬಿಟ್ಟು ಎಲ್ಲಾದರೂ ಟೀ ಬ್ರೇಕಿಗೆ ತೊಗೊಂಡು ಡೈರೆಕ್ಟಾಗಿ ಟೀ ಬ್ರೇಕು ಇಲ್ಲ ಒಂದೇ ಸತಿ ಧ್ರುವ ತಾರೆಗೆ ನಿಲ್ಸೋಣ ಅಂತ ಪ್ಲ್ಯಾನ್ ಇದೆ. ಧ್ರುವ ತಾರೆ ಇಲ್ಲ ವೈಶಾಲಿ, ಇರೋಣ ಕೈಯಲ್ಲಿ ಆಡಿಸ್ಬಿಟ್ರೆ ನಾನು ಹೋಗೋದು ಬೇಡವಾ. ಓಕೆ ಬನ್ನಿ ಸ್ನೇಹಿತರೆ, ಮುಂದೆ ಹೋಗ್ತಾ ಸಿಗೋಣ. ನಮ್ಮೂರಲ್ಲಿ ಹಾಸನಲ್ಲಿ ಸಿಗೋಣ ಬನ್ನಿರಿ. ಅಂದರೆ ತಿಂಡಿ ತಿನ್ಕೊಂಡು ಮಾತಾಡಿಕೊಂಡು ನಿಮ್ಮ ಜೊತೆ ಹೋಗೋಣ ಬನ್ನಿರಿ. ಊಟ ತಿಂತಾ ಇದ್ದೆ, ಫೋಟೋಸ್ ತೊಗೊತಾ ಇದ್ದಾರೆ ಪಾಪ, ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಸೂಪರ್. ಚೆನ್ನಾಗಿದೆ ಬೈಕು, ಥ್ಯಾಂಕ್ ಯು. ಅವ್ರ ಪೇರೆಂಟ್ಸು ಕೂಡ ಎಲ್ಲ ತಗೊತಾ ಇದ್ದಾರೆ. ಕ್ರೇಜಿ. ನಮ್ಮ ಅರ್ಜುನಾಗ ಹೆಂಗೆ ಡಿಮ್ಯಾಂಡು, ಪಕ್ಕದಲ್ಲಿ ಬೆನೆಲಿ ಇತ್ತು, ಅದಕ್ಕಿಲ್ಲ ರಾಯಲ್ ಎನ್ಫೀಲ್ಡಿಗೆ ಜಾಲಿ. ರೆಕಾರ್ಡ್ ಆಗ್ತಾಯಿದೆಯೋ ಗುರು? ಆಗ್ತಾಯಿದೆ. ಸೊ ಗೈಸ್, ಇವಾಗ ಧ್ರುವ ತಾರೆಯಲ್ಲಿ ಟಿಫನ್ ತಿನ್ಕೊಂಡು ಇವಾಗ ಹೊರಟಿದ್ದೀವಿ. ಹೋಗ್ತಾ ಇದ್ದೀವಿ. ಸೂಪರ್ ವೆದರು. ಈ ಥರ ವೆದರ್ ಇದ್ಬಿಟ್ರೆ ಜಾಲಿಯೋ ಜಾಲಿ. ಅದೇನೋ ಚೈನ್ ಕಟ್ ಅಂತ ಸೌಂಡ್ ಬರ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಆಫ್ಟರ್ 70, 80, 100 ಮೇಲೆ ಹೋಯ್ತು ಅಂದರೆ ಸೌಂಡು ಸಿಕ್ಕಾಪಟ್ಟೆ ಶುರುವಾಗುತ್ತೆ, ಇರಿಟೇಟಿಂಗ್ ನಾಯ್ಸು. ಏನಂತ ಗೊತ್ತಿಲ್ಲ. ಮುಂದೆ ಹೋಗ್ಬಿಟ್ಟು ಇಲ್ಲ ಚೈನ್ ಟೈಟ್ ಆಗಿದೆಯೋ ಇಲ್ಲ ಲೂಸ್ ಆಗಿದೆಯೋ ಅದೇ ಗೊತ್ತಾಗ್ತಾ ಇಲ್ಲ. ಓಕೆ, ಲೆಟ್ಸ್ ಗೋ. ಫೈನಲಿ ಹಾಸನ್ ಸೇರಿದ್ವಿ ಗುರು. ಸಿಟಿ ಹತ್ರ ಇದ್ದೀವಿ. ಕುಂಡಿ ನೋಯ್ತಾಯಿತ್ತು, 1-2 ನಿಮಿಷ ಪಿಕ್ ಸ್ಟಾಪ್ ತೋರೋಣ ಅಂತ ಹಂಗೆ ನಿಲ್ಸಿದ್ದೀನಿ. ಓಕೆ, ಮುಂದೆ ಹೋಗೋಣ ಬನ್ನಿ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು. ಸೊ ಗೈಸ್, ಇವಾಗ ಹೊರಟಿದ್ದೀವಿ. ಚಾರ್ಜಸ್ ಎಲ್ಲ ತೊಗೊಂಡು ಇನ್ನೇನು ನಮ್ಮಮ್ಮನೂ ಬರ್ತಾಯಿದ್ದಾರೆ. ಓಕೆ, ಇದೆ ನಮ್ಮ ಮನೆಗಳು. ಇಲ್ಲಿಂದ ಅಲ್ಲಿವರೆಗೂ, ಅದೇ ಮೂಲೆವರೆಗೂ ಇಷ್ಟು ನಮ್ಮ ಮನೆ. ಓಕೆ ಆಂಟಿ, ಬಾಯ್. ಹಾಂ, ಇನ್ನೇನು ಹೊರಡಬೇಕು ಗುರು. ಬ್ಯಾಟ್ರಿನೇ ತೊಗೊಂಡಿರಲಿಲ್ಲ. ಓಕೆ, ಬ್ಯಾಟ್ರಿ ತೊಗೊಂಡು ಇವಾಗ ಹೊರಡೋದು. ಸೊ ಗೈಸ್, ನಮ್ಮೂರಿಂದು ಮಂಗಳವಾರ ಸಂತೆ ನೋಡ್ರಿ, ಹಿಂಗೆ ಪೂರ ರೋಡಲ್ಲಿ ಹಾಕ್ಕೊಂಡು ಫುಲ್ ಫ್ರೆಶ್ಶಾಗಿ ಹಾಕೊಂಡ್ಬಿಟ್ಟಿರ್ತಾರೆ ಜಾಲಿಯಾಗೆ. ಎಲ್ಲ ಅವ್ರಗಳ್ದೇ ಅವ್ರದ್ದೇ ತೋಟದ್ದೆಲ್ಲ ಮಾಡ್ಕೊಂಡಿರ್ತಾನೆ. ಅಲ್ಲೂ ಇರ್ತಾರೆ ನೋಡಿ, ಅಲ್ಲೂ ಇದೆ. ಓಕೆ ಅಣ್ಣ, ಇದು ಸುವರ್ಣ ರೀಜೆನ್ಸಿ ಬರ್ತೀರಾ? ಓಕೆ. ಪ್ಯಾಸೆಂಜರ್ ಇದ್ದಾರೆ. ಓ ಹೂಗಳು ನೋಡುಗರು, ಸೋತೆಕಾಯಿ. ಅಪ್ಪ
ಅಣ್ಣ ಇಲ್ಲಿ ಯಾವಾಗಲೂ ಟ್ರಾಫಿಕ್ ಹಿಂಗೆ ಇರುತ್ತಾ? ಸಿಂಗಲ್ ರೋಡು. ಹೌದಾ? ಓಕೆ. ಆ ಕಡೆ ಜಾಗನೇ ಇಲ್ಲ. ಹಾಂ, ಪರವಾಗಿಲ್ಲ. ನೀವು ಟಿ ವಿಲಿ ಬಂದರೆ ಪರವಾಗಿಲ್ವಾ? ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಹೌದಾ? ಹಾಂ, ಕೆಲವರು ಕ್ಯಾಮ್ರಾ ಸೈ ಮಾಡ್ಕೋತಾರೆ, ಒಂಥರ ಹಿಂಸೆ ಮಾಡ್ಕೊತಾರೆ, ಏ ಬೇಡ ಆಫ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಕೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಒಳ್ಳೆದಾದ್ರೂ ಸಾಕು, ಜನಗಳಿಗೆ ಒಳ್ಳೆದಾದ್ರೂ ಸಾಕು. ಒಳ್ಳೆ ಮಾತು, ಒಳ್ಳೆ ಮಾತು ಹೇಳಿದ್ರಿ ಅಣ್ಣ. ಅಣ್ಣ ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಿ ಅಣ್ಣ? 17 ವರ್ಷ ಆಯ್ತು. 17 ವರ್ಷದಿಂದ. ನಿಮ್ಮ ತಮ್ಮನ ಅಣ್ಣ? ಅಲ್ಲ, ಅವನ ಬಾಡಿಗೆ. ಓಕೆ. ಹೊಸ ಬಸ್ ಸ್ಟ್ಯಾಂಡ್ ಸಿಕ್ಕಿದ್ರು. ಹಾಂ, ನಾನು ಬಾಡಿಗೆ ಕೂರ್ಸ್ಕೊಂಡ, ಫೋನ್ ಎತ್ತಿಲ್ಲ. ಓಕೆ. ಬಾಡಿಗೆ. ಹಾಂ, ಅದಕ್ಕೆ ಜೊತೆಲೇ ಬರ್ತೀನಿ ಅಂತ. ಹಾಂ. ಓ, ಅರ್ಕಲ್ಗೂಡ್ಗೆ. ಓ, ಲಾಂಗ್ ಡ್ರೈವ್ ಅಣ್ಣಂಗೆ. ಇಲ್ಲಿಂದ ಅರ್ಕಲ್ಗೂಡು ಎಷ್ಟು ಕಿಲೋಮೀಟ್ರ್ ಅಣ್ಣ? 30 ಕಿಲೋಮೀಟರ್ ಆಗುತ್ತೆ. ಎಷ್ಟು? 30. ಓ, ಹಾಂ, ಇಲ್ಲೇ ಬಿಡಿ ಅಣ್ಣ. ಹಾಂ, ಸುವರ್ಣ ಹೋಟ್ಲು. ಹಾಂ, ಓಕೆ. ಅಂದರೆ ಸುವರ್ಣ ರೀಜೆನ್ಸಿ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ಇವಾಗ ನಮ್ಮ ಪೇರೆಂಟ್ಸು ಇನ್ನೂ ಯಾರೂ ಬಂದೇ ಇಲ್ಲ. ಬರ್ತೀನಿ ಬಂದ್ಬಿಡು ಅಂದರು. ಏನು ಹೇಳಿ, ವೆಯ್ಟ್ ಮಾಡಿಸ್ತಾರೆ. ಅವರು ಟಿ ಟಿಲಿ ಬರ್ತಾಯಿದ್ದಾರೆ ಮೈಸೂರಿಂದ. ಸೊ ನಾನು ಬೆಂಗಳೂರಿಂದ ಗಾಡಿಲೇ ಬಂದೆ. ಗಾಡೀಲಿ ನಮ್ಮ ಮನೆಯಲ್ಲೇ ಶೆಡ್ ಮಾಡಿದ್ದೀನಿ. ಇನ್ನೊಂದು 5 ದಿವಸ ಹಂಗೆ ಇರುತ್ತೆ. ಓಕೆ, ಬನ್ನಿ. ನಮ್ಮ ಹಾಸನ್ನು ಎಷ್ಟು ಹಿಂಗೆ ಹೇಳಿ. ನಿಮ್ಮದು ಹಾಸನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ, ತಿಳಿಸ್ರಿ. ನಿಮ್ಮೂರು ಯಾವುದು ಅಂತ ನಮಗೂ ಗೊತ್ತಾಗಲಿ. ಬರೋಣ ಒಂದ್ಸತಿ. ಫೈನಲ್ಲಿ ನಮ್ಮಮ್ಮ ಇಳಿತಾ ಇದ್ದಾರೆ. ಟಿ ಟಿ ಬಂತು. ವೆಲ್ಕಮ್, ಬರಬೇಕು. ಬನ್ನಿ. ಸೆಕ್ಯೂರಿಟಿನಾ? ನನಗೇನು ಗೊತ್ತು. ಸೆಕ್ಯೂರಿಟಿ ಎಲ್ಲ ಅಂದರೆ ಇಲ್ಲೇ ಇದ್ದಾರಲ್ಲ, ಇವರೇನಾ? ಅಣ್ಣ ಒಂಚೂರು ಟಿ ಟಿ ಒಳಗಡೆ ಹಾಕ್ಸ್ಬೇಕಾಗಿತ್ತು. ರೂಮಲ್ಲ ಅಷ್ಟೇ. ಹಾಂ, ಅಲ್ಲಿ ಮುಂದೆ ಹಾಕಿದ್ರೆ ಅಲ್ಲಿ ಜಾಗ ಇದೆ. ಬರಬೇಕು. ಬನ್ನಿ. ಕಮಾನ್ ಗಾಯ್ಸ್, ಬರಬೇಕು. ಹಾಯ್, ಹೆಲೋ. ಓಕೆ. ಹಾಂ, ಸೂಪರ್. ಎಂತ ಒಳ್ಳೆ ಸ್ವೀಟ್ ಕಿಸ್ ಕೊಟ್ಟಿದ್ದೀನಿ ನಿಮಗೆ. ಹಾಯ್ ಮೇಡಮ್, ಬರಬೇಕು ಮೇಡಮ್. ನೋಡು. ಬನ್ನಿ. ನಿಮ್ಮ ಹಾಸನ ಅಂತೆ, ನಮ್ಮ ಹಾಸನ, ನಮ್ಮೆಲ್ಲರ ಹಾಸನ ಇದು. ನಮ್ಮ ಮೂಲ, ನಮ್ಮ ಬೇರು ಇದು. ಮಾಮ್ಸ್ ಆರಾಮಾ? ಹಲೋ. ನಮಸ್ಕಾರ ಸರ್. ನೋಡಬೇಕು. ಓ, ಹಾಯ್, ಹಲೋ. ನಿನ್ನೇಮೇನೋ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣನ ಇಲ್ಲಿ. ಓ, ಹಾಸನಲ್ಲ ಗುರು, ಅದಕ್ಕೆ. ಬನ್ನಿ, ಎಲ್ಲ ಇಳಿತಾ ಇದ್ದಾರೆ. ಓಕೆ, ಊಟ ಮಾಡ್ಕೊಂಡು ಸಿಗೋಣ ಸ್ನೇಹಿತರೆ. ಇಡೀ ಅಂಗಡಿನೇ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಇಬ್ರು ಹುಡುಗಿರು. ಲೇಡೀಸು. ಹೀರಾ ಬರೋದೆಲ್ಲ ತಗೊಂಬಿಡಿ, ಜಾಲಿಯಾಗಿ ರೆಕಾರ್ಡ್ ಆಗ್ತಿದ್ಯಾ? ಓಕೆ ಸ್ನೇಹಿತರೆ, ಸೊ ಇವಾಗ ನಾವೆಲ್ಲ ಕಡೆ ನೋಡ್ಕೊಂಡು ಬಂದಿದ್ದಾಯಿತು. ಸೊ ಇವಾಗ ಊಟನೂ ಮಾಡಿದ್ದಾಯಿತು. ಸೊ ಇವಾಗ ಹೊರನಾಡು ಕಡೆ ಹೊರಡ್ತಾ ಇದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಅವರೇ ಬರ್ತಾರೆ. ಡಿಸ್ಟರ್ಬಿಂಗ್ ತಾತ. ತಾತಂಗೆ ಗೊತ್ತಾಗಿಲ್ಲ ಕಣ. ಡಿಸ್ಟರ್ಬಿಂಗ್ ಮ್ಯಾನ್. ಜಾಲಿ. ಓಕೆ ಸ್ನೇಹಿತರೆ, ಸಿಗೋಣ. ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಸಿ. ಓಕೆ ಫ್ರೆಂಡ್ಸ್.